ಈ ನಲಾಯಕ್ ಜಿಲ್ಲಾಧಿಕಾರಿಗಳು ಜಗದೀಶ್ ಅಂತವರು ನಿಜವಾಗ್ಲೂ ಅವರು ಅಧಿಕಾರದಲ್ಲಿ ಇರೋಕ್ಕೆ ಯೋಗ್ಯರಲ್ಲ ಅಂತ ಹೇಳ್ತೀನಿ. ಮುಲಾಜಿಲ್ದ ಹೇಳ್ತೀನಿ, ದಾಖಲೆ ಇದೆ ನನ್ನ ಹತ್ರ. ಅವರಿಗೆ ಟೇಬಲ್ ಕೆಳಗಡೆ ಬಂದರೆ ಮಾತ್ರ ಕೆಲಸ ಮಾಡೋದು. ಡಿ ಸಿ ಏನು ಈ ಜಿಲ್ಲಾಧಿಕಾರಿ ಯಾವುದಕ್ಕೂ ತಲೆ ಕೆಡಿಸ್ಕೊಳ್ಳಲ್ಲ. ಇವ್ರಿಗೆ ಯೋಗ್ಯತೆ ಇಲ್ಲ. ಇವರೆಲ್ಲ ಜಿಲ್ಲಾಧಿಕಾರಿಗಳು ಯಾಕೆ ಕೆಲಸ ಮಾಡ್ತಾರೆ ಇವರು? ಸರ್ಕಾರದ ದುಡ್ಡು, ಜನಗಳ ದುಡ್ಡು ಇವ್ರು ತಿನ್ನೋದು. ಡಿ ಸಿ ನೀವು ಹಾಕ್ತೀರೇನ್ರಿ ಕೇಸು? ಏಟ್ ಮೇಲೆ ಏಟು, ಹೊಡ್ತಾ ಮೇಲೆ ಹೊಡ್ತಾ, ಎಲ್ಲ ಬಕೆಟ್ ಹಿಡಿದ್ರೆ ಅಲ್ಲಿ ಕೆಲಸ ಆಗೋದು. ನಾವು ಬಕೆಟ್ ನಾವು ಹಿಡಿಯೋಕ್ಕೆ ನಾವು ವಿಷ್ಣು ಅಪ್ಪಾಜಿ ನಮ್ಗೆ ಹೇಳ್ಕೊಟ್ಟಿಲ್ಲ. ಬರೀ ರೀಲ್ ಬಿಡೋದು, ಬಿಲ್ಡಪ್ ತಗೊಳ್ಳೋದು, ಹೋಗೋದು, ಇದೇ ಕೆಲಸ ಆಗೋಯ್ತು ಇವ್ರು. ಈ ಜಿಲ್ಲಾಧಿಕಾರಿ ಇವತ್ತು ತಾಕತ್ತಿಲ್ಲ ನನ್ನ ಮಕ್ಳುಗಳಿಗೆ. ತುಂಬ ನನಗೆ ಮನಸ್ಸು ಬೇಜಾರಾಗಿದೆ. ನಾಡಿನ ವಿಷ್ಣುಜಿ ಅಭಿಮಾನಿಗಳಿಗೆ ಹಾಗೂ ಕಲಾಭಿಮಾನಿಗಳಿಗೆ ನಾನು ವಿಷ್ಣು ಸೇನಾ ಸಂಘಟನೆ ರಾಜಗೌಡ ಮಾತಾಡ್ತಾ ಇರೋದು. ಇವತ್ತು ಎಂಥ ನಾವು ದುಸ್ಥಿತಿಗೆ ತಲುಪಿದ್ದೀವಿ ಅಂದರೆ, ಈ ಸರ್ಕಾರಗಳು ಅರಣ್ಯ ಇಲಾಖೆ 2015ರಲ್ಲೇ ಘೋಷಣೆ ಮಾಡುತ್ತೆ. ಅಂದಿನ ಜಿಲ್ಲಾಧಿಕಾರಿ ಅವರು ಘೋಷಣೆ ಮಾಡ್ತಾರೆ, ವಶಪಡಿಸ್ಕೊಳ್ಳಲ್ಲ. ಅದು ಹಾಗೇ ಬಿಡ್ತಾರೆ. 45042 2015 ಕೇಸು ಹಂಗೆ ನಡ್ಕೊಂಬತ್ತಾ ಇರುತ್ತೆ. ನಾವು ಅದರಲ್ಲಿ ಭಾಗಿಯಾಗಿರ್ತೀವಿ, ಇನ್ನೊಂದು ಸಂಘಟನೆಯೂ ಭಾಗಿಯಾಗಿರ್ತೀವಿ. ಅಂತಿಮವಾಗಿ ಸುಮಾರು ಸುದೀರ್ಘ ವರ್ಷಗಳ ಕಾಲ ನಡೆದ ಕೇಸು ಆಗಸ್ಟ್ 21, 2023ರಂದು ಹೈಕೋರ್ಟ್ನಲ್ಲಿ ಏನು ಅದು ಕೇಸು ಏನಾಗುತ್ತೆ ಅಂತಂದರೆ, ಏನು ಸರ್ಕಾರ ಹೊಸದಲ್ಲಿದ್ದ 2 ಎಕರೆನ ಅಭಿಮಾನ್ ಸ್ಟುಡಿಯೋ ಮಾಲೀಕರಿಗೆ ಸರ್ಕಾರ ವಾಪಸ್ ಮಾಡುತ್ತೆ. ಇಲ್ಲೇ ತಿಳ್ಕೊಳ್ಳಿ, ಸರ್ಕಾರದ ನಿರ್ಲಕ್ಷ್ಯ. ನಮ್ಮ 10 ಕುಂಟೆ ಜಾಗನ ನಾವು ಆ ಸರ್ಕಾರ ಅದು ವಾಪಸ್ ಕೊಡಬೇಕಾದ್ರೆ 10 ಕುಂಟೆ ಜಾಗನ ನಮಗೆ ರಿಲೀಸ್ ಮಾಡಿ ಅಭಿಮಾನಿಗಳಿಗೆ ಪೂಜೆ ಮಾಡ್ಕೊಳ್ಳೋಕ್ಕೆ ಅಂತ ನಾವು ಜಿಲ್ಲಾಧಿಕಾರಿಗಳಿಗೆ, ಅಧೀನ ಕಾರ್ಯದರ್ಶಿಗಳಿಗೆ ನಾನು ಮನವಿ ಕೊಟ್ಟಿದ್ದೆ. ಇಲ್ಲ ಸೂಕ್ತ ಕ್ರಮ ತಗೊಳ್ಳಿ, ಅವ್ರ ಮೇಲೆ ಇಲ್ಲ ವಶಪಡಿಸ್ಕೊಳ್ಳಿ. ನಿಮ್ಮ ಕೈಲಿ ಆಗಲಿಲ್ವಾ 10 ಕುಂಟೆ ನಮಗೆ ಅಭಿಮಾನಿಗಳಿಗೆ ಬಿಟ್ಕೊಟ್ಟು ಆ ಕೇಸನ್ನ ವಾಪಸ್ ತಗೊಳ್ಳಿ, 2 ಎಕರೆ ವಾಪಸ್ ಕೊಡಿ ಅಂತ ಹೇಳಿದ್ದೆ. ಆದರೆ ಈ ನಲಾಯಕ್ ಜಿಲ್ಲಾಧಿಕಾರಿಗಳು, ಈ ನಲಾಯಕ್ ತಹಸೀಲ್ದಾರ್ ಇರ್ಬೋದು, ಅಧೀನ ಕಾರ್ಯದರ್ಶಿ ಇರ್ಬೋದು, ಇವರ ನಿರ್ಲಕ್ಷ್ಯದಿಂದ ಇವತ್ತು ಅಭಿಮಾನ ಸ್ಟುಡಿಯೋ ಮಾಲೀಕರು ಇವತ್ತು ಡಮಾಲಿಷ್ ಮಾಡಿದ್ದಾರೆ. ಇವರು ಸೂಕ್ತ ಕ್ರಮ ತಗೊಂಡಿದ್ದಾರೆ. ಇವತ್ತು ಆ ವಿಷ್ಣುವರ್ಧನ್ ಅವರ ಏನು ಅಂತ್ಯ ಸಂಸ್ಕಾರ ಆಗಿ ಜಾಗ ಸಮಾಧಿ ಆಗ್ತಾ ಇರಲಿಲ್ಲ. ಇವತ್ತಿಗೆ ನೇರ ಹೊಣೆ ಜಿಲ್ಲಾಡಳಿತ, ತಹಸೀಲ್ದಾರ್, ಅಧೀನ ಕಾರ್ಯದರ್ಶಿ, ಸರ್ಕಾರ ನೇರ ಹೊಣೆ ಆಗುತ್ತೆ. ಇವತ್ತು ಎಲ್ಲ ದಾಖಲೆಗಳಿದೆ. ಸುಮಾರು 400 ಪುಟಗಳ ದಾಖಲೆ ನಾನು ಕೊಟ್ಟಿದ್ದೀನಿ. 400 ಪುಟಗಳ ದಾಖಲೆ 2017ರಿಂದ 2025ರವರೆಗೂ ಈ ಈ ನಲಾಯಕ್ ಅಧಿಕಾರಿಗಳು, ಈಗ ನಾವು ಕೋರ್ಟ್ಗೆ ಬಂದು ಉತ್ತರ ಕೊಡಬೇಕು. ನಾನು ನಲಾಯಕ್ ಅಂತಲೇ ಕರಿತೀನಿ ಅವ್ರನ್ನ. ಯಾಕೆಂದರೆ ನಮ್ಮ ಕೊಟ್ಟ ಮನವಿಗೆ ಅವರು ಯಾವುದೇ ಸ್ಪಂದಿಸಿಲ್ಲ ಇಲ್ಲಿವರೆಗೂ. ಅವ್ರು ಸ್ಪಂದಿಸಿದ್ದು ಒಂದೇ, ಡಿ ಸಿ ಎಲ್ಲ ಕಾರ್ಯಕ್ರಮಕ್ಕೂ ಪರ್ಮಿಷನ್ ಕೊಟ್ಟರು ಅಷ್ಟೇ, ಆದೇಶ ಮಾಡ್ತಾ ಬರಲಿಲ್ಲ. ಅಭಿಮಾನ್ ಸ್ಟುಡಿಯೋ ಮಾಲೀಕರ ವಿರುದ್ಧ ಸೂಕ್ತ ಕ್ರಮ ತಗೊಳ್ಳಿಲ್ಲ. ಇದೇ ನಮ್ಮ ಕಾರ್ಯಕ್ರಮಕ್ಕೆ ಅನುಮತಿ ಕೊಡೋದು ಹಿಂಗೇ ಬಂದರು ಅವರು. ಇವತ್ತು ಅಭಿಮಾನ್ ಸ್ಟುಡಿಯೋ ಮಾಲೀಕರು ನಾಡಿನ ವಿಷ್ಣುಜಿ ಅಭಿಮಾನಿಗಳಿಗೆ, ಕಲಾಭಿಮಾನಿಗಳಿಗೆ ಒಂದು ಎಂಥ ದುಃಖ ಸ್ವಪ್ನ ಅಂತಂದ್ರೋದು. ನಮಗೆ ಅದನ್ನ ನೆನೆಸ್ಕೊಳ್ಳೋಕ್ಕೂ ಆಗೋದಿಲ್ಲ. ಅವ್ರು ಡಮಾಲಿಷ್ ಮಾಡಿರೋದು. ಇವತ್ತು ಸರ್ಕಾರ ಇವತ್ತು ಅರಣ್ಯ ಇಲಾಖೆ ಮುಂದೆ ಬಂದಿದೆ. ಈ ಜಿಲ್ಲಾಡಳಿತ ಕಂದಾಯ ಭವನ ಏನು ಕೆಲಸ ಮಾಡಲ್ಲ, ಅವ್ರೇನು ಕೆಲಸನೂ ಮಾಡಲ್ಲ. ಅವರಿಗೆ ಟೇಬಲ್ ಕೆಳಗಡೆ ಬಂದರೆ ಮಾತ್ರ ಕೆಲಸ ಮಾಡೋದು ಅಧಿಕಾರಿಗಳು. ನಮ್ಮ ಹತ್ರ ಟೇಬಲ್ ಕೆಳಗಡೆ ಕೊಡೋಕ್ಕೆ ನಮ್ಮ ಸಂಘಟನೆ ಟ್ರಸ್ಟಲ್ಲಿ ಅಮೌಂಟ್ ಇಲ್ಲ ಸರ್, ಇಲ್ಲ. ನಮ್ಮ ಟೇಬಲ್ ಕೆಳಗಡೆ ನಮಗೆ ಇಲ್ಲ. ಪ್ರಾಮಾಣಿಕವಾಗಿ ನಾವು ಮನವಿ ಸಲ್ಲಿಸ್ಕೊಂಡು ಬಂದಿದ್ದೀವಿ. ಪ್ರಾಮಾಣಿಕವಾಗಿ ಜಿಲ್ಲಾಧಿಕಾರಿನ ಬಂದೆ. ಇದೇ ವಿ ಶಂಕರ್ ಏನು ಹೇಳಿದ್ರು ವಾಹಿನಿಗೆ, ಅದೇ ವಿ ಶಂಕರ್ ಬಂದು ಸರ್ವೆ ಮಾಡಿರೋದು. ಇದೇ ಅಭಿಮಾನ್ ಸ್ಟುಡಿಯೋ ಮಾಲೀಕ್ ಕಾರ್ತಿಕ್ ಬಂದು ಬರ್ಕೊಟ್ಟಿದ್ದಾರೆ. ಸುಮಾರು ಸಭೆಗಳು ನಡೆದಿದೆ, 5-6 ಸಭೆ, ಮೀಟಿಂಗ್ಗಳಾಗಿದೆ, ಸರ್ವೆ ಮಾಡಿದ್ದಾರೆ, ಸರ್ವೆ ಬಿಡುಗಡೆ ಮಾಡಿದ್ದಾರೆ. ಇಷ್ಟು ದಾಖಲೆ ಇದ್ರೂ ಅವರು ಇವತ್ತು ಸರ್ಕಾರ ಸ್ಟುಡಿಯೋ ಮಾಲೀಕರ ವಿರುದ್ಧ ಯಾವುದೇ ಕ್ರಮ ತಗೊಂಡಿಲ್ಲ. ಅವ್ರು ಏನೆಲ್ಲ ಬರೀ ನುಣ್ಸ್ಕೊಳ್ಳೋದೆ, ಯಾವ ಕೆಲಸನೂ ಮಾಡಲ್ಲ ಅವರು. ನಮ್ಮ ಕಾರ್ಯಕ್ರಮಕ್ಕೆ ಅನುಮತಿ ಕೊಟ್ಟಿದ್ದು ಬಿಟ್ಟರೆ ಬೇರೆ ಯಾವ ಕೆಲಸನೂ ಮಾಡಿಲ್ಲ. ಹಾಗೆ ಇವಾಗೇನು ಇಷ್ಟೆಲ್ಲ ಆಗಿದ್ರೂ 9/6/2025ರಂದು ನಾನು 3 ಮನವಿ ಕೊಡ್ತೀನಿ ಅಧೀನ ಕಾರ್ಯದರ್ಶಿ, ಮುಖ್ಯಮಂತ್ರಿಗಳಿಗೆ ಮತ್ತು ಜಿಲ್ಲಾಧಿಕಾರಿಗಳಿಗೆ. ಅವರು 10 ಎಕರೆ ಅಭಿವೃದ್ಧಿಪಡಿಸಿಲ್ಲ, ಕ್ರಮ ತಗೊಳ್ಳಿ ಅಂತ. ನೋಡಿ, ಮುಖ್ಯಮಂತ್ರಿಗಳ ಕಚೇರಿಯಿಂದ ಡಿ ಸಿಗೆ ಆದೇಶ ಬರುತ್ತೆ, ಅಭಿಮಾನ್ ಸ್ಟುಡಿಯೋ ಮಾಲೀಕರು ಸ್ಟುಡಿಯೋನ ನೀವು ಅದರಲ್ಲಿ ಏನು ಅನುಕೂಲ ಅನಾನುಕೂಲ ಅಲ್ಲಿ ಏನು ಮಾಡಿದ್ದಾರೆ ಅವ್ರ ಬಗ್ಗೆ ಸೂಕ್ತ ಕ್ರಮ ತಗೊಳ್ಳಿ ಅಂತ ಆಪ್ತ ಕಾರ್ಯದರ್ಶಿ ವೆಂಕಟೇಶ್ ಅನ್ನೋರು ಮುಖ್ಯಮಂತ್ರಿಗಳ ಒಂದು ಇದರಿಂದ ರೆಫರ್ ಮಾಡ್ತಾರೆ ಡಿ ಸಿಗೆ. ಡಿ ಸಿ ಏನು ರೆಫರ್ ಮಾಡ್ತಾರೆ 6ನೇ ತಿಂಗಳಲ್ಲೇ. ಅದಕ್ಕೂ ಈ ಜಿಲ್ಲಾಧಿಕಾರಿ ಯಾವುದಕ್ಕೂ ತಲೆ ಕೆಡಿಸ್ಕೊಳ್ಳಲ್ಲ. ಅಧೀನ ಕಾರ್ಯದರ್ಶಿ ಅವರು ರೆಫರ್ ಮಾಡ್ತಾರೆ ಡಿ ಸಿಗೆ, ಅಭಿಮಾನ್ ಸ್ಟುಡಿಯೋ ಏನಿದೆ ಅದನ್ನು ಅಭಿವೃದ್ಧಿಪಡಿಸಿಲ್ಲ, ಸೂಕ್ತ ಕ್ರಮ ತಗೊಳ್ಳಿ, ಸರ್ಕಾರಕ್ಕೆ ಸೂಕ್ತ ಪ್ರಸ್ತಾವನೆ ಸಲ್ಲಿಸಿ ಅಂತ.
ಅದಕ್ಕೂ ಡಿ ಸಿ ತಲೆ ಕೆಡಿಸ್ಕೊಳ್ಳಲ್ಲ. ನಾನು ಹೋಗಿ ಭೇಟಿ ಮಾಡಿದ್ರೆ ನೋಡೋಣ ಅಂದರು. ಈ ಜಿಲ್ಲಾಧಿಕಾರಿ ಯಾರಿವರು ಜಗದೀಶ್ ಅಂತವರು ನಿಜವಾಗ್ಲೂ ಅವರು ಅಧಿಕಾರದಲ್ಲಿ ಇರೋಕ್ಕೆ ಯೋಗ್ಯರಲ್ಲ ಅಂತ ಹೇಳ್ತೀನಿ. ಮುಲಾಜಿಲ್ದೆ ಹೇಳ್ತೀನಿ. ದಾಖಲೆ ಇದೆ ನನ್ನ ಹತ್ರ, ಬರಲಿ ಕೋರ್ಟ್ಗೆ. ಅವರು ಪಾಲ್ಟಿ ಮಾಡಿದ್ವಿ, ಕೋರ್ಟಿಗೆ ಬಂದು ಹೇಳ್ಬೇಕು ಉತ್ತರನ. ಇವತ್ತು ಅವ್ರು ಸೂಕ್ತ ಕ್ರಮ ತಗೊಂಡಿದ್ರೆ ಜಿಲ್ಲಾಧಿಕಾರಿ ತಹಸೀಲ್ದಾರು ಇವತ್ತು ನಮ್ಮ ವಿಷ್ಣುಜಿ ಅಪ್ಪಾಜಿ ಸಮಾಧಿ ಧ್ವಂಸ ಆಗ್ತಾ ಇರಲಿಲ್ಲ. ನೇರ ಹೊಣೆ ಜಿಲ್ಲಾಧಿಕಾರಿ ಜಗದೀಶ್ರವರು ಮತ್ತು ತಹಸೀಲ್ದಾರ್ರವರು. ಇವತ್ತು ಅಧೀನ ಕಾರ್ಯದರ್ಶಿ ಮುಖ್ಯಮಂತ್ರಿಗಳ ಕಡೆಯಿಂದ ರೆಫರ್ ಮಾಡಿದ್ದಾರೆ ಸೂಕ್ತ ಕ್ರಮ ತಗೊಳ್ಳಿ ಅಂತ. ಇವರಿಗೆ ಯೋಗ್ಯತೆ ಇಲ್ಲ. ಇವರೆಲ್ಲ ಜಿಲ್ಲಾಧಿಕಾರಿಗಳು ಯಾಕೆ ಕೆಲಸ ಮಾಡ್ತಾರೆ ಇವರು? ಸರ್ಕಾರದ ದುಡ್ಡು, ಜನಗಳ ದುಡ್ಡು ಇವ್ರು ತಿನ್ನೋದು. ನಾವು ಸಾರ್ವಜನಿಕ ಕೆಲಸ ಮಾಡ್ತಾ ಇರೋದು, ನಾನು ಸ್ವಂತ ಮನೆ ಕೆಲಸ ಮಾಡ್ತಾ ಇಲ್ಲ. ದಾಖಲೆಗಳು ಹೇಳ್ತೇವೆ ಕೋರ್ಟಲ್ಲಿ, ಉತ್ತರ ಕೊಡಲಿ ಬಂದು ಕೋರ್ಟಲ್ಲಿ. ನೇರ ಹೊಣೆ ಜಿಲ್ಲಾಧಿಕಾರಿನೇ, ನಾನು ನೇರ ಹೊಣೆ ಅವ್ರನ್ನೇ ಮಾಡ್ತೀನಿ. ಯಾಕೆಂದರೆ ಮುಖ್ಯಮಂತ್ರಿಗಳ ಕಚೇರಿಯಿಂದ ಆದೇಶ ಬಂದಿದೆ, ಅಧೀನ ಕಾರ್ಯದರ್ಶಿಯಿಂದ ಆದೇಶ ಬಂದಿದೆ ಸೂಕ್ತ ಕ್ರಮ ತಗೊಳ್ಳಿ ಅಂತ. ಇವರು 6ನೇ ತಿಂಗಳಲ್ಲಿ ತಗೊಂಡಿದ್ರೆ ಇವರು 8ನೇ ತಿಂಗಳಲ್ಲಿ ನಮ್ಗೆ ಡೆಮಾಲಿಷ್ ಆಗ್ತಾ ಇರಲಿಲ್ಲ. ಸುಮ್ಮನೆ ನಾವು ತುಂಬ ನನಗೆ ಮನಸ್ಸಿಗೆ ಬೇಜಾರಾಗಿದೆ. ಇವತ್ತು ಸರ್ಕಾರ ಇದಕ್ಕೆ ನೇರ ಹೊಣೆ ಒತ್ಕೊಬೇಕು. ನಮಗೆ ಇವತ್ತೇನು ಅರಣ್ಯ ಇಲಾಖೆ ತಿರ್ಗಾ ರೆಫರ್ ಮಾಡಿದ್ದಾರೆ ಡಿ ಸಿಗೆ. ಈ ಡಿ ಸಿ ನಾವು ಕೇಳಿದ್ವಿ ಕಾರ್ಯಕ್ರಮಕ್ಕೆ, ನಾವು 6ನೇ ತಿಂಗಳಲ್ಲೇ ಕೊಟ್ಟಿದ್ವಿ. ಎಲ್ಲ ಇನ್ನೇನು ಬರಬೇಕು ನಿಲ್ಲಿಸಿದ್ರು ನಾವು ಕೊಡೋಕ್ಕೆ ಬರಲ್ಲ, ನಮ್ಮನ್ನೇ ಜೈಲಿಗೆ ಹಾಕ್ಬಿಡ್ತಾರೆ ನಿಮ್ಗೆ ಪರ್ಮಿಷನ್ ಕೊಟ್ಟರೆ ಅಂತ ಜಿಲ್ಲಾಧಿಕಾರಿ ಹೇಳ್ತಾರೆ ಅಂದರೆ ನಮ್ಮಂಥವ್ರು ಏನು ಮಾಡಬೇಕು? ನಾವು ಎಲ್ಲಿಗೆ ಹೋಗ್ಬೇಕು ನ್ಯಾಯ ಕೇಳೋಕ್ಕೆ? ಅದಕ್ಕೆ ಬಂದಿದ್ದೀವಿ, ಉಚ್ಚ ನ್ಯಾಯಾಲಯಕ್ಕೆ ಬಂದಿದ್ದೀವಿ ನ್ಯಾಯ ಕೇಳಿಕೊಂಡು. ಇವತ್ತು ಅಭಿಮಾನ್ ಸ್ಟುಡಿಯೋ ಮಾಲೀಕರು ನನ್ನ ಮೇಲೆ 6 ಕೇಸ್ಗಳು ಹಾಕಿದ್ದಾರೆ. ಡಿ ಸಿ ನೀವು ಹಾಕ್ತೀರೇನ್ರಿ ಕೇಸು? ಹಾಕಳ್ರಿ, ನೀವು ಒಂದು 10 ಕೇಸ್ ಹಾಕಳ್ರಿ. ನಮ್ಮ ಜೀವಮಾನವೆಲ್ಲ ಬರೀ ಕೈಕೊಟ್ಟು ತಿರುಗೋದೇ ಆಗೋಗಲಿ, ಅಷ್ಟು ಮನಸ್ಸಿಗೆ ಬೇಜಾರಾಗಿದೆ. ನೀವು 10 ಕೇಸಲ್ಲಿ ಹಾಕಿ. ನಾನು ನಾಲಾಯಕ್ ಜಿಲ್ಲಾಧಿಕಾರಿ ಅಂತಲೇ ಹೇಳೋದು. ಅಧಿಕಾರಿಗೆ ಇರೋಕ್ಕೆ ನಿಮಗೆ ಯೋಗ್ಯ ಇರಲ್ಲ ಜಿಲ್ಲಾಧಿಕಾರಿ ಅವರೇ. ಹಾಕಳ್ತಿರೋ ಕೇಸು ಹಾಕೊಳ್ಳಿ, ನಾನು ತಲೆ ಕೆಡ್ಸ್ಕೊಳ್ಳಲ್ಲ. ಅಷ್ಟು ಮನಸ್ಸಿಗೆ ಸಮಾಧಿನೇ ಉಣ್ಸಿದ ಮೇಲೆ ನಮ್ಗೆ ಇನ್ನೇನು ರೀ? ಯಾಕ್ರಿ ತಲೆ ಕೆಡ್ಸ್ಕೊಬೇಕು? ಕೋರ್ಟು ಕಚೇರಿ ಸ್ಟೇಷನ್ನು ಎಲ್ಲ ಮೂಗು ಬಿದ್ದವ್ರು ನನ್ನ ಮೇಲೆ. ಒಂದು ಕಡೆ ಸರ್ಕಾರ ನಿರ್ಲಕ್ಷ್ಯ, ಒಂದು ಕಡೆ ಅಭಿಮಾನ್ ಸ್ಟುಡಿಯೋ ಮಾಲೀಕರ ದೌರ್ಜನ್ಯ, ಒಂದು ಕಡೆ ಬೇರೆ ನಮ್ಮಲ್ಲೇ ಇರುವ ಕೆಲವು ಹಿತಶತ್ರುಗಳ ಕಾಟ. ಯಾವ ಸಹಿಸ್ಕೋಬೇಕು ನಾವು? ಇವತ್ತು ಅಮ್ಮ ಶ್ರೀಮತಿ ಭಾರತಿ ವಿಷ್ಣುವರ್ಧನ್ ಅವರು, ನಾನು ಅವ್ರಿಗೆ ಧನ್ಯವಾದಗಳನ್ನು ತಿಳಿಸ್ತೀನಿ. ಮೊನ್ನೆ 1 ವಾರಗಳ ಹಿಂದೆ ಬಂದು ಅಭಿಮಾನಿಗಳಿಗೆ 10 ಗಂಟೆ ಪೂಜೆ ಮಾಡ್ಕೊಂಡು ಹೋಗಿ ಕೊಡಿ, 10 ಗಂಟೆ ಜಾಗನ ಅಂತ ಬಂದು ಕೇಳ್ಕೊಂಡಿದ್ದಾರೆ. ಅಮ್ಮನಿಗೆ ನಾಡಿನ ವಿಷ್ಣುಜಿ ಅಭಿಮಾನಿಗಳ ಪರವಾಗಿ ಈಗಲಾದರೂ ಬಂದು ಅಭಿಮಾನಿಗಳ ಒಂದು ಗೋಳು ಸಂಕಟ ತಿಳ್ಕೊಂಡು ಮುಖ್ಯಮಂತ್ರಿಗಳ ಹತ್ರ ಮಾತಾಡಿದರೆ ನಾಡಿನ ವಿಷ್ಣುಜಿ ಅಭಿಮಾನಿಗಳ ಪರವಾಗಿ, ಕಲಾಭಿಮಾನಿಗಳ ಪರವಾಗಿ ಶ್ರೀಮತಿ ಭಾರತಿ ವಿಷ್ಣುವರ್ಧನ್ ಅವರಿಗೆ, ಅನಿರುದ್ಧ ಅವರಿಗೆ ನಾನು ತುಂಬ ಹೃದಯದ ಧನ್ಯವಾದಗಳನ್ನು ತಿಳಿಸ್ತೀನಿ. ಸರ್ಕಾರ ಇನ್ನಾದರೂ ಅಮ್ಮನೇ ಹೇಳಿದರೆ ಮರುಸ್ಥಾಪನೆ ನಾನೇ ಮಾಡ್ತೀನಿ ಅಂತ. ನಮ್ಗೆ ಅವ್ರು ಬಂದಮೇಲೆ ನಂಗೆ ಸ್ವಲ್ಪ ಸಮಾಧಾನ ಆಯಿತು. ಅವ್ರು ಬಂದಮೇಲೆ ನಾವು ಸುಮ್ಮನಿರೋದು. ಯಾವುದೇ ಮಾಧ್ಯಮಗಳನ್ನ ಹೇಳಿಕೆ ಕೊಡ್ತಾ ಇಲ್ಲ. ಇವತ್ತೇ ನಾನು ಕೊಡ್ತಾ ಇರೋದು ಡಿ ಸಿ ಬಗ್ಗೆ. ಯಾಕೆ ಹೇಳಿ? ಸಮಾಧಿ ಧ್ವಂಸ ಮಾಡಿದ್ಮೇಲೆ ನಾವು ಅಧಿಕಾರಿಗಳಿಗೆ ಉಗಿದೆ ಏನು ಮಾಡಬೇಕು? ಉಗಿದೆ ನಮ್ಮ ಮನೆ ಕೆಲಸ ಆದರೆ ಬೇಡ ರೀ. ಸಾರ್ವಜನಿಕ ಆಸ್ತಿ ವಿಷ್ಣುವರ್ಧನ್ ಅವರು ಅಂಥ ಮೇವು ನಟನಿಗೆ ಏಟು ಮೇಲೆ ಏಟು, ಹೊಡ್ತ ಮೇಲೆ ಹೊಡ್ತಾ, 1 2 ಇಷ್ಟಾಗಿದೆ. ನಾಡಿನ ವಿಷ್ಣು ಅಭಿಮಾನಿಗಳ ಪರವಾಗಿ ನಮ್ಮ ವಿಷ್ಣು ಸೇನಾ ಸಂಘಟನೆ ಮತ್ತು VS ಅಭಿಮಾನ್ ಪುಣ್ಯಭೂಮಿ ಟ್ರಸ್ಟ್ ವತಿಯಿಂದ ಅಮ್ಮನಿಗೆ ನಾನು ಹೃತ್ಪೂರ್ವಕ ಧನ್ಯವಾದಗಳನ್ನು ತಿಳಿಸ್ತೀನಿ. ನೀವು ಅವತ್ತು ಹೋಗಿದ್ದೀರಾ, ಸ್ವಲ್ಪ ನೀವು ಹಂಗೆ ಸರ್ಕಾರಕ್ಕೆ ಸ್ವಲ್ಪ 10 ಗುಂಟೆ ಜಾಗ ಅವ್ರು ಬರ್ಕೊಟ್ಟಿದ್ದಾರೆ, ಸರ್ವೆ ಆಗಿದೆ. 10 ಗುಂಟೆ ಅಭಿಮಾನಿಗಳು ಪೂಜೆ ಮಾಡ್ಕೊಂಡು ಹೋಗೋಕ್ಕೆ ನಿಮ್ಮ ನೇತೃತ್ವದಲ್ಲೇ ನೀವೇ ಮಂಟಪ ಕಟ್ಟಿ, ನೀವೇ ಬಂದು ಇಲ್ಲೂ ಪೂಜೆ ಮಾಡಿ, ಮೈಸೂರು ಸ್ಮಾರಕದಲ್ಲೂ ಪೂಜೆ ಮಾಡಿ ಅಂತ ಅಮ್ಮನಿಗೆ ನಾನು ಕೇಳ್ಕೊತೀನಿ. ಬೇಡ, ನಮ್ಮ ಸಂಘಟನೆಗಳು ಯಾರೂ ಬೇಡ, ಬೇಕಾಗಿಲ್ಲ. ನಾನು ಇವತ್ತು 10 ಗುಂಟೆ ಉಳಿಸ್ಕೊಳ್ಳೋಕೆ ನಾವು ಹೋರಾಟ ಮಾಡಿದೆ. 10 ಗುಂಟೆ ಬರ್ಸೋಕ್ಕೂ ನಾನೇ ಕಾರಣ ಆದೆ. ಸರ್ಕಾರ ಜೊತೆ ಮಾತಾಡಿ ಸ್ಟುಡಿಯೋ ಮಾಲೀಕರು ಮತ್ತು ಕಾರ್ತಿಕ್ನಾಥ್ ಚೆನ್ನಾಗಿದ್ರು ಇವತ್ತು ಯಪ್ಪನಿಗೆ ಅದು ಏನಾಗಿದೆಯೋ ಗೊತ್ತಿಲ್ಲ. ಯಾರ್ಯಾರು ತಲೆ ತಿಂದಿಯ ಯಪ್ಪನಿಗೆ ಇವತ್ತು ಬೀದಿಗೆ ತಂದು ನಿಲ್ಲಿಸಿದ್ದಾರೆ ಇವತ್ತು ಅಭಿಮಾನ್ ಸ್ಟುಡಿಯೋ ಮಾಲೀಕರನ್ನ, ಕಾರ್ತಿಕ್ ಅವ್ರನ್ನ. ನಾನು ಅವ್ರಿಗೂ ಮತ್ತೊಮ್ಮೆ ಕೇಳ್ಕೊತಾ ಇದ್ದೀನಿ, ಇನ್ನಾದರೂ 10 ಗುಂಟೆ ಜಾಗಕ್ಕೆ ನೀವು ಸಹಕರಿಸಿ ಅಂತ ಕೇಳ್ತಾ ಇದ್ದೀನಿ. ಸರ್ಕಾರ ಏನು ಮಾಡಲ್ಲ ರೀ. ಈ ಸರ್ಕಾರ ಸುಮ್ಮನೆ ಏನು ಮಾಧ್ಯಮಗಳಲ್ಲಿ ಹೊಸಪಡಿಸ್ಕೊಂಬಿಟ್ರು ರೀ. ಅದು 2015 ನಡೀತಾ ಇದೆ ರೀ ಹೊಸಪಡಿಸ್ಕೊಳ್ಳೋಕ್ಕೆ. ಇವ್ರು ಇನ್ನೂ ಹೊಸಪಡಿಸ್ಕೊತಾನೇ ಅವರೇ, ನಮ್ಗೆ ಜಾಗ ಕೊಡ್ತಾನೇ ಅವರೇ. ಈ ನಾಲಾಯಕ ರಾಜ್ಯ ಸರ್ಕಾರಗಳು ಯಾವುದೇ ಬರಲಿ, ಒಬ್ಬರೂ ಸರಿ ಇಲ್ಲ. ಎಲ್ಲ ಬಕೆಟ್ ಹಿಡಿದ್ರೇ ಅಲ್ಲಿ ಕೆಲಸ ಆಗೋದು. ನಾವು ಬಕೆಟ್ ನಾವು ಹಿಡಿಯೋಕ್ಕೆ ನಾವು ವಿಷ್ಣು ಅಪ್ಪಾಜಿ ನಮ್ಗೆ ಹೇಳ್ಕೊಟ್ಟಿಲ್ಲ. ನಾವು ಬಕೆಟ್ ಹಿಡಿಯೋಲ್ಲ. ಇನ್ನಾದರೂ ಸರ್ಕಾರ, ನೀವು ಅಭಿಮಾನ್ ಸ್ಟುಡಿಯೋ ಮಾಲೀಕರು ಹೊಸಪಡಿಸ್ಕೊತಿರೋ ಬಿಡ್ತಿರೋ ಅದು ನಮಗೆ ಬೇಕಿಲ್ಲ. ಅವರು ಕಲಾವಿದರು, ಬಾಲಣ್ಣವರು, ನಾವು ಅವ್ರ ಬಗ್ಗೆ ಅಪಾರವಾದ ಗೌರವ ಇಟ್ಕೊಂಡಿದ್ದೀನಿ. ಅವ್ರ ಮಕ್ಕಳು ಮೊಮ್ಮಕ್ಕಳು ನಮಗೆ ಸರಿಯಾಗಿ ನಂಗೆ ದಾರಿ ತೋರಿಸ್ಬಿಟ್ರು, ನಂಬಿಸಿ.
ಇರಲಿ ಪರವಾಗಿಲ್ಲ, ಇನ್ನಾದರೂ ಎಚ್ಚೆತ್ಕೊತಾರೆ ಅಂತ ಅಂದ್ಕೊಂಡಿದ್ದೆ ಅಭಿಮಾನ್ ಸ್ಟುಡಿಯೋ ಮಾಲೀಕರು. ಎಚ್ಚೆತ್ಕೊಂಡು ಇದ್ರ ಬಗ್ಗೆ 10 ಗುಂಟೆ ಜಾಗದ ಬಗ್ಗೆ ಏನಾಗಬೇಕು ಸ್ವಲ್ಪ ಗಮನ ಕೊಟ್ಟು ನೀವೇ ಬರ್ಕೊಟ್ಟು ಸರ್ವೆ ಆಗಿದೆ ಅದನ್ನು ಸರ್ಕಾರಕ್ಕೆ ಒಪ್ಕೊಂಡು ಅಭಿಮಾನಿಗಳು ಬಿಟ್ಕೊಡಿ. ಇಲ್ಲ ನಾವು ಹಿಂಗೇ ಇರ್ತೀವಿ, ಹಿಂಗೇ ಕೇಸು ಸ್ಟೇ ಕೋರ್ಟು ಡೊಮಾಲಿಸ್ ಆಯಿತು ಹಿಂಗೆ ಇರ್ತೀವಿ ಅಂದರೆ ನಿಮ್ಮನೆ ಬರ, ನಾವೇನೂ ಮಾಡೋಕ್ಕಾಗೋದಿಲ್ಲ. ನಾನು ಒಬ್ಬ ನಿಮ್ಮ ಜೊತೆ ಚೆನ್ನಾಗಿದೆ ಸ್ನೇಹಿತನಾಗಿ ನಾನು ನಿಮ್ಮನ್ನ ಕೇಳ್ಕೊತಾ ಇದ್ದೀನಿ ಕಾರ್ತಿಕ್ರವರೇ, ಇನ್ನಾದರೂ ನಿಮ್ಮ ಮೊಂಡಾಟ ಬಿಡಿ, ಹೇಳಿಕೆ ಮಾತು ಕೇಳಬೇಡಿ. ಹೇಳೋರು 1000 ಜನ ಬರ್ತಾರೆ, ಕಷ್ಟ ಅನುಭವಿಸೋರು ನೀವು. ನಿಮ್ಮ ಬಾಲಣ್ಣವರ ತಾತ ಅವ್ರಿಗೋಸ್ಕರನಾದರೂ ಸ್ವಲ್ಪ ಮಟ್ಟಿಗಾದರೂ ಸೌಹೃದಯದಿಂದ ನಡ್ಕೊಂಡು ವಿಷ್ಣುಜ್ ಅಭಿಮಾನಿಗಳಿಗೆ ಒಂದು ಗೌರವ ಕೊಡಿ ಅಂತ ನಾನು ಕಾರ್ತಿಕ್ ಅವ್ರ ಹತ್ರ ಕೇಳ್ಕೊತಾ ಇದ್ದೀನಿ. ಮತ್ತು ಸರ್ಕಾರಕ್ಕೂ ಇದು ಒಂದು ನಾಚಿಕೆಗೇಡಿನ ಸಂಗತಿ. ನೋಡಿ, ಒಬ್ಬ ನಟ ಸುದೀಪ್ರವರು ಅವರು ಪಾಪ 15 ವರ್ಷ ನೋಡಿದ್ರು, ಅವ್ರ ಅಭಿಮಾನಿ. ಅವರು ಬೇಜಾರಾಗಿ ಅರ್ಧ ಎಕರೆ ತಗೊಂಡು ನಾನು ಒಂದು ಧ್ಯಾನ ಕೇಂದ್ರ ಮಾಡ್ತೀನಿ ಅಂದರು. ಅವು ವಾಟ್ಸಪ್ ಸುದೀಪ್ ಸರ್, ಅದು ಅವ್ರ ಸ್ವಂತ ದುಡ್ಡು, ಅವ್ರು ದುಡ್ಡು ಅವ್ರು ಕಡ್ಕೋತಾರೆ. ನಾವು ಅದಕ್ಕೆ ಅಭ್ಯಂತರ ಮಾಡೋಕ್ಕೆ ಬರಲ್ಲ. ಅಭಿಮಾನಿಗಳಿಗೆ ನೋವಿತ್ತು, ಅದರಲ್ಲಿ ತಕ್ಷಣ ಸ್ಪಂದಿಸಿದ್ರು. ನಾನು ಅವ್ರಿಗೂ ಧನ್ಯವಾದಗಳನ್ನು ತಿಳಿಸ್ತೀನಿ. ನಿಮ್ಮ ಇದೇನೇ ಆಗ್ಬೋದು, ಇದು 10 ಗುಂಟೆ ಜಾಗದ್ದು ಅದೇನಾಗುತ್ತೆ ಕಾನೂನು ಹೋರಾಟ ನಾವು ಮಾಡ್ತೀವಿ. ನಿಮ್ಮ ಕೆಲಸ ನೀವು ಮಾಡಿ ಸುದೀಪ್ ಅವರೇ. ಅದು ಒಂದಾಗಲಿ. ಪ್ರಪಂಚದಲ್ಲೇ ಒಬ್ಬ ನಟನಿಗೆ 3 ಸ್ಮಾರಕ ಅಂದರೆ ಅದಕ್ಕೂ ತುಂಬ ಕಾರಣಗಳಿರ್ತವೆ. ನಿಮ್ಗೆ ಗೊತ್ತು, ಇಲ್ಲಾಗಲಿಲ್ಲ ಮೈಸೂರಲ್ಲಾಯಿತು, ತಿರ್ಗಾ ಇಲ್ಲಾಗಲಿಲ್ಲ ಇನ್ನೊಂದಾಗ್ತು, ಕೊನೆಗೆ ಅಂತಿಮವಾಗಿ ಅಂತ್ಯ ಸಂಸ್ಕಾರ ಜಾಗ ಹಾಗೆ ಆಗತ್ತೆ. ಆ ನಂಬಿಕೆ ನಮಗೆ ಕಾನೂನಿನ ಮೇಲೆ ನಂಬಿಕೆ ಇದೆ ಅಂತ ಹೇಳ್ತೀನಿ. ಜೈ ಕರ್ನಾಟಕ, ಜೈ ವಿಷ್ಣುವರ್ಧನ್, ನಮಸ್ತೆ. ನಾನು ವಿಷ್ಣು ಸೇನಾ ಸಂಘಟನೆಯ ರಾಜ್ಯಾಧ್ಯಕ್ಷರು ರಾಜಗೌಡರು. ಮುಂದಿನ ದಿನಗಳಲ್ಲಿ ಏನು ಕೋರ್ಟ್ ಬರುತ್ತೆ, ನಮಗಿನ್ನು ಕೇವಲ ಬರೀ ಇನ್ನು 7 ದಿನ ಇದೆ. ಆ 7 ದಿನದೊಳಗೆ ನಾವು ಹೈಕೋರ್ಟ್ ಕದ ತಟ್ಟಿದ್ದೀವಿ. ನೋಡೋಣ, ಎಲ್ಲ ದೇವ್ರಿಗೆ ಬಿಟ್ಟಿದ್ದೀವಿ. ಸರ್ಕಾರಕ್ಕೂ ನಾವು ಸರ್ಕಾರ ನಿರಂತರವಾಗಿ ಸಂಪರ್ಕದಲ್ಲಿದ್ದೀನಿ. ನೋಡೋಣ ಏನೇನಾಗುತ್ತೆ. ಸೆಪ್ಟೆಂಬರ್ 18 70ನೇ ಜನ್ಮದಿನೋತ್ಸವ ಕಾರ್ಯಕ್ರಮಕ್ಕೆ ನಾವು 3 ತಿಂಗಳಿಂದಲೇ ಎಲ್ಲ ಒಂದು ಹೆಚ್ಚಿನ ಮಟ್ಟದಲ್ಲಿ ನಾವು ಎಲ್ಲ ಯೋಜನೆ ಮಾಡ್ಕೊಂಡಿದ್ವಿ. ಈ ಡೊಮಾಲಿಸ್ ಆದಮೇಲೆ ನಮಗೆ ಧ್ವಂಸ ಮಾಡಿದ್ಮೇಲೆ ನಮಗೆ ಒಂದು ದೊಡ್ಡ ಆತಂಕ ಹಂಗೋಯ್ತು. ಕಾರ್ಯಕ್ರಮ ಮಾಡೋದಿರಲಪ್ಪ, ಇದೇನು ಈ ಸಮಸ್ಯೆ ಇದು ಅಂದ್ಬಿಟ್ಟು ನಾವು ಮಾಡ್ತೀವಿ. ಏನೇ ಇವಾಗ ಆಯೋಜನೆ ನಾವೆಲ್ಲ ಹಮ್ಮಿಕೊಂಡಿದ್ವಿ, ಅದು ಕಾರ್ಯಕ್ರಮ ಸರ್ಕಾರದಿಂದ ಸಿಗುತ್ತೋ ನಮಗೆ ಅನುಮತಿ, ಹೈಕೋರ್ಟಿಂದ ಸಿಗುತ್ತೋ ಗೊತ್ತಿಲ್ಲ. ಸಿಕ್ಕಿದ್ರೆ ನಾವು ಕಾರ್ಯಕ್ರಮ ಅದ್ದೂರಿಯಾಗಿ ಅಭಿಮಾನ್ ಸ್ಟುಡಿಯೋದಿರುವ 10 ಗುಂಟೆ ಜಾಗದಲ್ಲಿ ನಾವು ನಮ್ಮ ಟ್ರಸ್ಟ್ ವತಿಯಿಂದ 3 ವರ್ಷಗಳಿಂದ ಮಾಡ್ಕೊಬೋತಾ ಇದ್ದೀವಿ, ಸರ್ಕಾರದ ಅನುಮತಿ ತಗೊಂಡು. ಈಗಲೂ ಸರ್ಕಾರ ನೋಡೋಣ ಕಳಿಸಿದ್ದೀವಿ ಅಂತ DC ನಮಗೆ ಇಲ್ಲಿವರೆಗೂ ತಿರ್ಸಿದ್ರು, ನಂಬ್ಕೊಂಡೇ ಇದ್ದೆ. ಅದಕ್ಕೆ ಇವತ್ತು ನಾವು ಹೈಕೋರ್ಟ್ನ ಪ್ರಾರ್ಥನೆ ಮಾಡ್ಕೊಂಡಿದ್ದೀವಿ. ನಮ್ಗೆ ಸರ್ಕಾರ 3 ವರ್ಷದಿಂದ ಕೊಡ್ತಾಯಿತ್ತು, ಯಾಕೋ ಇವಾಗ ಇನ್ನೂ ಸರ್ಕಾರ ಮಾಡ್ತಿಲ್ಲ ನಾವು ಕಾಯೋಕ್ಕಾಗೋದಿಲ್ಲ. ಅದಕ್ಕೆ ಇವತ್ತು ನಾವು ಅವ್ರ ದಾಖಲೆ ನಮ್ಮ ದಾಖಲೆ ಎಲ್ಲ ಇಟ್ಕೊಂಡು ಮಾನ್ಯ ಉಚ್ಚ ನ್ಯಾಯಾಲಯಕ್ಕೆ ನಾವು ಅರ್ಜಿ ಸಲ್ಲಿಸಿದ್ದೀವಿ. ಇವತ್ತು ಒಂದು ಅರ್ಜಿ ಹಾಕಿದ್ದೀವಿ. ನೋಡೋಣ ಅಭಿಮಾನಿಗಳೇ, ಎಲ್ಲ ದೇವರಿಚ್ಛೆ ಏನಾಗುತ್ತೆ ಮುಂದಿನ ದಿನಗಳಿಗೆ ಕಾದು ನೋಡೋಣ. ಕಾರಣ ಇವರೊಬ್ಬರೇ ಅಲ್ಲ, ಸರ್ಕಾರದಿಂದ ಹಿಡಿದು ವಾಣಿಜ್ಯ ಮಂಡಳಿಯಿಂದ ಹಿಡಿದು ಕಲಾವಿದರ ಸಂಘದಿಂದ ಹಿಡಿದು ನಿರ್ಮಾಪಕರ ಸಂಘದಿಂದ ಇರ್ಬೋದು, ಯಾರು ವಿಷ್ಣುವರ್ಧನ್ ಅವ್ರ ಬಗ್ಗೆ ಸುಮ್ಮನೆ ಮಾಧ್ಯಮಗಳಲ್ಲಿ ರೀಲ್ ಬಿಡ್ತಾರೆ ಅಷ್ಟೇ. ರೀಲು ಇದೇ ವಾಣಿಜ್ಯ ಮಂಡಳಿಗೆ NM ಸುರೇಶ್ ಇದ್ದರು, 10 ಗುಂಟೆಗಳ ದಾಖಲೆ 20 ಪುಟಗಳ ದಾಖಲೆ ಕೊಟ್ಟಿದ್ದೆ. ಸರ್ಕಾರಕ್ಕೆ ಮನವಿ ಮಾಡಿಸೋಪ್ಪ ಆದೇಶ ಮಾಡಿಸಿ ಅಂತ ಆಲೆ 1 ವರ್ಷದಿಂದ ಅದು ಇನ್ನೂ ಅಲ್ಲೇ ಮುನ್ಗೈತೆ. ಇನ್ನು ಯಾರೋ ನರಸಿಂಹಲು ಫೋನ್ ಮಾಡಿದ್ರು, ಡಾಕ್ಯುಮೆಂಟ್ಸ್ ಕೊಡ್ರಿ ಹೆಸರೇ ಕೊಡೋದು ನಿಮಗೆ, ನಮಗೇನು ಬೇರೆ ಕೆಲಸಗಳಿಲ್ವಾ? ವಾಣಿಜ್ಯ ಮಂಡಳಿಗೆ ಕೊಡೋದು ತಗೊಂಡು ಮೂಲೆಗೆ ಹಾಕ್ತೀರಾ. ಹುಡುಕಿಸ್ರಿ, ಆಮೇಲೆ ಅದನ್ನು ಕಳಿಸ್ತೇನೆ ನಾನು ಕೊಟ್ಟಿರೋ ಡೇಟ್ನ ಹುಡುಕಿಸ್ರಿ. ಆಯ್ತು ಗೌಡ್ರೆ, ಹುಡುಕಿಸ್ಬಿಟ್ಟು ಕೊಡ್ತೀವಿ ಮುಖ್ಯಮಂತ್ರಿಗಳಿಗೆ ಅಂದರು. ಎಲ್ಲಿ ಮುಖ್ಯಮಂತ್ರಿ ಭೇಟಿನೇ ಮಾಡಿಲ್ಲ. ಸುಮ್ಮನೆ ಮಾಧ್ಯಮಗಳು ಬಂದಾಗ ಬರೀ ರೀಲ್ ಬಿಡೋದು, ಬಿಲ್ಡಪ್ ತಗೊಳ್ಳೋದು, ಹೋಗೋದು, ಇದೇ ಕೆಲಸ ಆಗೋಯ್ತು ಇವ್ರದ್ದು ವಾಣಿಜ್ಯ ಮಂಡಳಿದು. ಇನ್ನೂ ಮುಖ್ಯಮಂತ್ರಿನ ಭೇಟಿ ಮಾಡಿಲ್ಲ. ಮುಖ್ಯಮಂತ್ರಿ ಮೇಯ್ನ್, ನಮಗೆ ಮುಖ್ಯಮಂತ್ರಿಗಳನ್ನ ಭೇಟಿ ಮಾಡಬೇಕು. ನಾನು ಆಲ್ರೆಡಿ 3 ಸಾರಿ ಕಳೆದ 1 ವರ್ಷದಿಂದ 3 ಬಾರಿ ನಾನು ಮನವಿ ಕೊಟ್ಟಿದ್ದೀನಿ ಮುಖ್ಯಮಂತ್ರಿಗಳಿಗೆ. ಅವರು ಸೂಕ್ತ ಕ್ರಮ ತಗೊಳ್ಳೋಕ್ಕೆ ಆದೇಶ ಮಾಡಿದರು DC ಇದ್ರ ಬಗ್ಗೆ ಕ್ರಮ ತಗೊಂಡಿಲ್ಲ. ಈ ಜಿಲ್ಲಾಧಿಕಾರಿ ಇವತ್ತು ನೇರ ಹೊಣೆ ಡಾಕ್ಟರ್ ವಿಷ್ಣುವರ್ಧನ್ ಅವರ ಧ್ವಂಸಕ್ಕೆ ನೇರ ಹೊಣೆ ಬೆಂಗಳೂರು ನಗರ ಜಿಲ್ಲಾಧಿಕಾರಿಗಳು. ಜಗದೀಶ್ ಅವರ ಹೆಸರು ಮೆನ್ಷನ್ ಮಾಡಿ ಹೇಳ್ತಾ ಇದ್ದೀನಿ. ನೇರ ಹೊಣೆ ಅವರೇ. ಅವರು ಸೂಕ್ತ ಕ್ರಮ ತೊಗೊಂಡು ಅವ್ರು ನೋಟಿಸ್ ಕೊಟ್ಟಿದ್ರೆ. ಮತ್ತು ಇನ್ನೊಂದು ಹೇಳೋದು ಮರ್ತುಬಿಟ್ಟೆ, ಏನು ಡಮಾಲಿಸ್ ಮಾಡೋಕ್ಕೆ ಅವ್ರು ಆರ್ಡ್ರ್ ತೊಗೊಂಡ್ರು, ಆರ್ಡ್ರ್ನಲ್ಲಿ DC ಅವ್ರನ್ನ ಪಾರ್ಟಿ ಮಾಡಿಲ್ಲ, ತಹಸೀಲ್ದಾರ್ ಪಾರ್ಟಿ ಮಾಡಿಲ್ಲ, ನಮ್ಮನ್ನು ಪಾರ್ಟಿ ಮಾಡಿಲ್ಲ. ನಾವು ಹೈಕೋರ್ಟ್ಗೆ 2 ಬಾರಿ ಹೋಗಿದ್ದೀವಿ. 4504/2015 ಮತ್ತು 24/9/08/2023 PIL ಹಾಕೊಂಡಿದ್ವಿ. ಅವೆರಡನ್ನೂ ಮೆನ್ಷನ್ ಮಾಡ್ತಾರೆ, ನಮ್ಮನ್ನು ಪಾರ್ಟಿ ಮಾಡಲ್ಲ.
ವಿಶೇಷ ನಗರ ಜಿಲ್ಲಾಧಿಕಾರಿಗೆ ಪಾರ್ಟಿ ಮಾಡ್ತಾರೆ. ನಗರ ಜಿಲ್ಲಾಧಿಕಾರಿಗಳು ಯಾವುದೇ ಅಧಿಕಾರ ಇಲ್ಲ, ಅವ್ರು ನೋಟಿಸು ಹೋಗಿಲ್ಲ. ಈಗಿದ್ದಾರೆ ಅವರು ವಿಶೇಷ ಜಿಲ್ಲಾಧಿಕಾರಿ ಬಾಲಚಂದ್ರ ಅವ್ರು ಮೀಟ್ ಮಾಡಿದೆ. ನಮಗೆ ಯಾವುದೇ ಆದ ಡಮಾಲಿಸ್ ಆರ್ಡರ್ ಕಾಪಿ ಬಂದಿಲ್ಲ. ಡಿ ಸಿ ಅವರು ನಮ್ಗೆ ಡಮಾಲಿಸ್ ಆರ್ಡರ್ ಕಾಪಿ ಬಂದಿಲ್ಲ. ತಹಸೀಲ್ದಾರ್ ಡಮಾಲಿಸ್ ಆರ್ಡರ್ ಕಾಪಿ ಬಂದಿಲ್ಲ, ನಮಗೂ ಬಂದಿಲ್ಲ. ಮಾಧ್ಯಮಗಳಲ್ಲಿ ಯಾರೋ ಇಬ್ಬರು ಸಂಘಟನೆಗಳು ಏನು ಗೊತ್ತಂತೆ ಕಂತಂತೆ ಯಾಕೆಂದ್ರೆ ಏನು ಕಾನೂನು ಇಲ್ವೇನ್ರಿ? ಎಲ್ರಿಗೂ ನೋಟಿಸ್ ಹೋಗ್ಬೇಕ್ರಿ. ಒಬ್ಬ ಮೇರು ನಟನ ಧ್ವಂಸ ಮಾಡಬೇಕಾದ್ರೆ ಎಲ್ರಿಗೂ ನೋಟಿಸ್ ಹೋಗ್ಬೇಕು. ಅವನು ಹೇಳ್ತಾನೆ ಅಭಿಮಾನ ಮಾಲೀಕರು ಎಲ್ರಿಗೂ ಗೊತ್ತಂತೆ ಏನು ಗೊತ್ತಂತೆ ಬಾಯಿ ಮಾತು ಹೇಳೋದಲ್ಲ. ನೋಟಿಸ್ ಶುರುವಾಗಿದೆಯಾ? ನೋಟಿಸ್ ಶುರುವಾಗಿದೆಯಾ? ನಮ್ಗೆ ಗೊತ್ತಿಲ್ಲ. ಸುಮ್ಮನೆ ಮಾತಾಡೋರ್ಗೇನ್ರಿ ಇವು ಬರಲಿ ಇಲ್ಲ 10 ಕೇಸ್ ಹಾಕೊಂಡು ತಿರುಗ್ತಾ ಇದ್ದೀನಿ ಫೈಲ್ ಹಿಡ್ಕೊಂಡು. ಅಲ್ಲಿ ಮಾತಾಡೋರಿಗೆ ಮಾಧ್ಯಮದಲ್ಲಿ ಎಲ್ಲ ನಿಂತ್ಕೊಂಡು ಮಾತಾಡೋದಲ್ಲ. ಅರ್ಥ ಆಯ್ತು? ಕೋರ್ಟ್ ತಿರುಗಿದ್ರೆ ಗೊತ್ತಾಗತ್ತೆ. ನಮ್ಮ ಇಂದೊಂದು ಡಾಕ್ಟರ್ ವಿಷ್ಣು ಸೇನಾ ಸಮಿತಿ, ನಮ್ಮ ವಿಷ್ಣು ಸೇನಾ ಸಂಘಟನೆ ಟ್ರಸ್ಟ್ 3 ಸಂಘಟನೆಗಳೇ ಕೋರ್ಟ್ಗೆ ಮೊದಲೆಲ್ಲ ಹಾಕೊಂಡಿದ್ದು. ಈಗ ಸದ್ಯಕ್ಕಂತೂ ಈ ಸಮಾಧಿ ಧ್ವಂಸ ಆದಮೇಲೆ ಅದಕ್ಕೂ ಮುಂಚೆ ನಮ್ಮ ಸಂಘಟನೆ ಟ್ರಸ್ಟ್ ಮೇಲೆ ಅಭಿಮಾನ ಸ್ಟುಡಿಯೋ ಮಾಲೀಕರು ಸುಮಾರು 6 ಕೇಸ್ ಹಾಕಿದ್ದಾರೆ. ನಾವು ಇವಾಗ ಅವ್ರ ಮೇಲೆ 3 ಕೇಸ್ ಹಾಕಿದ್ದೀವಿ. ಬೇರೆ ಸಂಘಟನೆಗಳು ಯಾರೂ ಕೆವಿಯೇಟ್ ಹಾಕಿಲ್ಲ, ನಾವು ಒಬ್ಬರೇ ಕೆವಿಯೇಟ್ ಹಾಕಿದ್ದೋ. ಆ ಕೆವಿಯೇಟ್ ಹಾಕಿದ್ದಕ್ಕೆ ನಮ್ಗೆ ಇವಾಗ ಗೊತ್ತಾಯಿತು ರಿಟ್ ಹಾಕಿದ್ದೇನೆ ಅಭಿಮಾನ ಸ್ಟುಡಿಯೋ ಮಾಲೀಕ ಅಂತ. ಅದ್ರ ಮೇಲೆ ನಾವು ಏನು ಮಾಡಬೇಕು ಮುಂದಿನ ಕ್ರಮ ನಮ್ಮ ಹೈಕೋರ್ಟ್ ವಕೀಲರು ಅದ್ರ ಬಗ್ಗೆ ಸೂಕ್ತ ಕ್ರಮ ಏನು ಜರುಗಿಸಬೇಕು, ಒಂದು ಕಾನೂನಾತ್ಮಕವಾಗಿ ಅವರ ಸಂಘಟನೆಗಳು ಯೋಚನೆ ಮಾಡೋದು ಅದನ್ನ ಮುಂದುವರಿತಾರೆ. ನೋಡಿ ಹಿಂಗಿದೆ, ಈ ಥರ ಪೊಸಿಷನ್ನಲ್ಲಿ ಇವತ್ತು ತಂದು ನಿಲ್ಲಿಸಿದ್ದಾರೆ ಸರ್ಕಾರ, ಜಿಲ್ಲಾಧಿಕಾರಿಗಳು, ಅಭಿಮಾನ ಸ್ಟುಡಿಯೋ ಮಾಲೀಕರು. ನಮ್ಮ ಪರಿಸ್ಥಿತಿ ಹೀಗಿದೆ ಸರ್. ಓಕೆ, ಇದರ ಜೊತೆ ಏನಪ್ಪ ಅಂತ ಹೇಳಿದರೆ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ರಾಜ್ಯ ಸರ್ಕಾರದ ನಿಲುವು ಸ್ಪಷ್ಟವಾಗಿ ಹೇಳೋದಾದರೆ ಯಾವ ರೀತಿಯಾಗಿದೆ? ರಾಜ್ಯ ಸರ್ಕಾರ ನಿಲುವು ತಗೊಳ್ಳೋಕ್ಕೆ ಅವ್ರಿಗೆ ಯೋಗ್ಯತೆಯೇ ಇಲ್ಲ. ಡಾಕ್ಟರ್ ವಿಷ್ಣುವರ್ಧನ್ ಅವರ ಬಗ್ಗೆ ಇವತ್ತು ಸರ್ಕಾರ 15 ಎಕರೆ 5 ಎಕರೆ 20 ಎಕರೆ ಕೊಟ್ಟು 2003ರಲ್ಲಿ ಕಂಡೀಷನ್ ಹಾಕಿ ಮಾರಕ್ಕೆ ಕೊಡ್ತಾರೆ. ಇದು ಮುಚ್ಚೋಗಿರೋದು ಯಾವಾಗ 2009 ನಮ್ಮ ವಿಷ್ಣುವರ್ಧನ್ ಅಪ್ಪಾಜಿ ಹಾಕಿದ್ರು ಜಾಗ ಕೊಡೋದನ್ನು ಇನ್ನೂ ಮುಂದೆ ನೋಡ್ತಾಯಿದ್ರು. ಸನ್ಮಾನ್ಯ ವಿ ಶಂಕರ್ ಅವಾಗ ಇದೆಲ್ಲ ತಗೊಂಡು ಅರಣ್ಯ ಇಲಾಖೆ ತಗೊಂಡು ಇದ್ರ ಬಗ್ಗೆ ಬಂದಾಗ ಇದೆಲ್ಲ ಈಚೆಗೆ ಬಂತು. ಅವರ ಏನು ಮಾರ್ಕೊಂಡು ಎಲ್ಲ ತಿಂದಿರಲ್ಲ ಎಲ್ಲ ಈಚೆಗೆ ಬಂತು. ಇವಾಗ ಸರ್ಕಾರ, ನನಗಂತೂ ಡೌಟೇ, ಈ ಸರ್ಕಾರ ಯಾವುದೇ ನಿರ್ಧಾರ ತಗೊಳ್ಳಲ್ಲ. ನಿಮ್ಮ ಮಾಧ್ಯಮಗಳಿಗೇನು ನಾವು ಅವ್ರು ಹೇಳೋದು ಕೇಳ್ತೀರಿ, ನಾವು ಹೇಳೋದಕ್ಕೆ ಕೇಳ್ತೀವಿ. ನಿಮ್ದೇನು ಪ್ರಸಾರ ಮಾಡೋದು ನಿಮ್ದಷ್ಟೇ. ಸತ್ಯ ನಿಜಾಂಶ ಅದು ಒಳಗಡೆ ಹೋದಾಗಲೇ ಗೊತ್ತಾಗೋದು. ಯಾರೋ ನೀವು ಹೋಗ್ತಿರಲ್ಲ ಇಂಟ್ರ್ಯೂ ಕೊಡೋಕ್ಕೆ, ದಾಖಲೆಗಳು ಕೇಳಿ ಅವ್ರ ಹತ್ರ. ಏನು ದಾಖಲೆ ಇದ್ದರೆ ಏನು ದಾಖಲೆ ಇಟ್ಕೊಂಡು ಮಾತಾಡ್ತಾಯಿದ್ರಿ ಅಂತ. ನಂತವ್ ದಾಖಲೆ ಇದೆ, ತೋರಿಸ್ತೀನಿ, ಇಂಟ್ರ್ಯೂ ಮಾಡ್ಕೊಳ್ಳಿ ಅಂತ ದಾಖಲೆ ಇದೆ. ಸಮಯ ಸರ್ಕಾರದಿದೆ, ಅಭಿಮಾನ ಸ್ಟುಡಿಯೋ ಮಾಲೀಕರದಿದೆ, ಆಡಿಯೋ ಇದೆ, ವಿಡಿಯೋ ಇದೆ, ಫೋಟೋಗಳಿದೆ, ಎಲ್ಲ ಇದೆ, ಕೊಡ್ತೀನಿ ನಾನು. ಬರಲಿ. ಸರ್ಕಾರ ನನಗಂತೂ ಅನುಮಾನಾಸ್ಪದ. ಎಲ್ಲೆಲ್ಲಿ ಇವತ್ತು ಯಾವನೋ ಅದರಲ್ಲಿ ಇವತ್ತು ಅಭಿಮಾನ ಸ್ಟುಡಿಯೋಯಿಂದ ಯಾರೋ ಒಬ್ಬ ರಾಜಕಾರಣಿ ಮತ್ತು ಒಬ್ಬ ಪೊಲೀಸ್ ಇಲಾಖೆ ಅಧಿಕಾರಿ ಇದೆ ಅಂತ ನಮಗೆ ಮಾಹಿತಿ ಬಂದಿದೆ. ಇವತ್ತು ಅವರು ಯಾವ ಮುಖ್ಯಮಂತ್ರಿ ಲೆವೆಲಲ್ಲಿ ಏನೇನು ಡೀಲ್ ಮಾಡ್ತಾರೋ ಯಾರು ಗೊತ್ತು. ಇವ್ರು ಏನಾರ ಡೀಲ್ ಮಾಡ್ಕೊಂಡು ಹಾಳಾಗೋಗ್ಲಿ, ನಮ್ಗೆ 10 ಕುಂಟೆನ ಕೊಡಲಿ ಅಷ್ಟೇ ನಾವು ಕೇಳ್ಕೊತೀವಿ. ಅವ್ರು ಏನಾರ ಮಾಡ್ಕೊಳ್ಳಿ, ನಮ್ಗೆ ಸಂಬಂಧ ಇಲ್ಲ. ಅಭಿಮಾನ ಸ್ಟುಡಿಯೋ ಮಾಲೀಕ ಏನಾರ ಮಾಡ್ಕೊಳ್ಳಿ, ಸರ್ಕಾರ ಏನಾರ ಮಾಡ್ಕೊಳ್ಳಿ. ಅವರಂತೂ ಅವರಿಗೆ ದಮ್ಮಿಲ್ಲ. ಸರ್ಕಾರಕ್ಕೆ, ಯಾವ ಸರ್ಕಾರಕ್ಕೂ ದಮ್ಮಿಲ್ಲ, ಹೊಸಪಡಿಸ್ಕೊಳ್ಳೋಕ್ಕೆ ದಮ್ಮಿಲ್ಲ ಅಂತ ನಾನು ಹೇಳ್ತೀನಿ. ತಾಕತ್ತಿಲ್ಲ ನನ್ನ ಮಕ್ಳುಗಳಿಗೆ, ಅಧಿಕಾರಿಗಳು ಯೋಗ್ಯರಲ್ಲ. ಅರಣ್ಯ ಇಲಾಖೆ ರೆಫರ್ ಮಾಡಿದ್ಮೇಲೆ ಈ ಜಿಲ್ಲಾಡಳಿತ ಕಂದಾಯ ಇಲಾಖೆ ಏನು ಮಾಡ್ತಾಯಿದೆ? ಇವರು ಏನು ಟೇಬಲ್ ಕೆಳಗಡೆ ಇದ್ದಾರೆ? ಅವರು ಟೇಬಲ್ ಮೇಲಿಲ್ಲ, ಅವರು ಟೇಬಲ್ ಕೆಳಗಡೆ ಇರೋದು ಅಧಿಕಾರಿಗಳು. ಕಂದಾಯ ಇಲಾಖೆ ಇಷ್ಟು ದಿನ ಬೇಕಾ? ಹೇಳಿದ್ರು, ನಾನು ಕೇಳಿದೆ, ಗೌಡ್ರೆ ನಾವು ಅಭಿವೃದ್ಧಿ ಪಡಿಸಿಲ್ಲ ಅಂತ ಸರ್ಕಾರಕ್ಕೆ ವರದಿ ಸಲ್ಲಿಸಿದ್ದೀವಿ ಅಂತ ಹೇಳ್ತಾರೆ ಜಿಲ್ಲಾಡಳಿತ. ಸಲ್ಲಿಸಿದ್ರೆ ಇಲ್ಲಿ ಗಂಟ ಬೇಕಾ? ಕಾರ್ಯಕ್ರಮ ಬೇರೆ ನಮ್ಗೆ ಹತ್ರದಲ್ಲ ಐತೆ. ಯಾವ್ದಾರ ಒಂದು ಸ್ಟೇಟ್ಮೆಂಟ್ ಕೊಟ್ಟಿದೆ ಸರ್ಕಾರ. ನಮಗೆ ಮೇನು ಮುಖ್ಯಮಂತ್ರಿ ಅವರೇ, ವಿಷ್ಣುವರ್ಧನ್ ಪ್ರತಿನಿಧಿ ಅಧ್ಯಕ್ಷರು. ಇಲ್ಲಿ ಮಂತ್ರಿಗಳು ಅದೇನು ಇಲ್ಲ. ಮುಖ್ಯಮಂತ್ರಿ ಅವರು ಹಿಂಗೆ ಹಸ್ತ ಹಾಕಿದ್ರೇ ಕೆಲಸ ಆಗೋದು. ಇಲ್ಲಿ ಯಾವ ಮಂತ್ರಿಗಳದ್ದು ಏನೂ ನಡೆಯಲ್ಲ. ಕಂದಾಯ ಇಲಾಖೆ ಕೃಷ್ಣ ಬೈರೇಗೌಡ ಇರ್ಬೋದು, ಅವರ ಈಶ್ವರ್ ಖಂಡ್ರೆ ಇರ್ಬೋದು, ಕೊಟ್ಟಿದ್ದವ್ರು ಹೇಳ್ತಾರೆ ಅಷ್ಟೇ. ಅಲ್ಲಿ ಸರ್ಕಾರ ಮಟ್ಟದಲ್ಲಿ ಮುಖ್ಯಮಂತ್ರಿಗಳಿಗೆ ನಿರ್ಧಾರ ತಗೊಬೇಕು. ಸನ್ಮಾನ್ಯ ಸಿದ್ದರಾಮಯ್ಯನವ್ರಿಗೆ ನಾನು ಕೈ ಮುಗಿದು ಕೇಳ್ಕೊತೀನಿ, ನೀವೇ ಅಧಿಕಾರದಲ್ಲಿದ್ದರೆ ಅಭಿಮಾನ ಸ್ಟುಡಿಯೋದಲ್ಲಿ 3 ಶಂಕುಸ್ಥಾಪನೆ ಮಾಡಿದ್ರಿ, ಆಗಲಿಲ್ಲ. ನೀವೇ ಅಧಿಕಾರದಲ್ಲಿದ್ದರೆ ಮೈಸೂರು ಜಾಗ ಕೊಟ್ಟರೆ 2016ರಲ್ಲಿ. 2016ರಲ್ಲಿ ನೀವು ಕೊಟ್ಟ ಮೇಲೆ ನಾವು 2017ರಲ್ಲಿ ನಾವು 10 ಕುಂಟೆ ಜಾಗ ನಾವು ಅಭಿಮಾನಿಗಳು ನಾವು ಮಾಡ್ಕೊಂಡಿದ್ದು. ಇವಾಗಲೂ ನೀವೇ ಅಧಿಕಾರದಲ್ಲಿದ್ದೀರಿ. ದಯವಿಟ್ಟು ಇದಕ್ಕೆ 10 ಕುಂಟೆ ಜಾಗಕ್ಕೆ ಒಂದು ಮುಕ್ತಿ ಕೊಟ್ಬಿಟ್ರೆ ಸಾಯೋ ಗಂಟು ನಾವು ಸಿದ್ದರಾಮಯ್ಯನವ್ರ ಫೋಟೋ ಹಾಕೊಂಡು ಪೂಜೆ ಮಾಡ್ತೀವಿ ಅಂತ ಈ ಸಂದರ್ಭ ಹೇಳಕ್ಕೆ ಇಷ್ಟಪಡ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ, ಜೈ ವಿಷ್ಣುಜಿ. ನಮ್ಮ ವಿಜಯವಾಹಿನಿ ನ್ಯೂಸ್ ಚಾನೆಲ್ನಲ್ಲಿ ಪ್ರಮೋಷನ್, ಜಾಹೀರಾತು, ಅಡ್ವರ್ಟೈಸ್ಮೆಂಟ್ ನೀಡಲು ಸಂಪರ್ಕಿಸಿ 9535808456.